ಸರ್ ಬಂದ್ರು ಮೇಡಮ್. ನನಗೇನು ಗೊತ್ತಿಲ್ಲ ಮೇಡಮ್. ಹೇಳಿ, ಸರ್ ಹತ್ರ ನೀವೇ ಮಾತಾಡ್ತೀರಾ ಇಲ್ಲ ನಾನು ಮಾತಾಡ್ಲಾ? ತಮಾಷೆ ಅನ್ಸುತ್ತಾ ನಿನಗೆ? ನಾನು ಎದ್ದು ನಿಲ್ಲೋಕ್ಕಾಗಲ್ಲ ಅಂತ ವ್ಯಂಗ್ಯ ಮಾಡ್ತಿದ್ಯಾ? ಅಯ್ಯಯ್ಯೋ ಇಲ್ಲ ಮೇಡಮ್, ಸರ್ ಜೊತೆ ನಾನಿರೋದು ನಿಮಗಿಷ್ಟ ಇಲ್ಲ ಅಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಹೌದೇ, ಕಷ್ಟನೇ ಆಗುತ್ತೆ, ಆದ್ರೇನ್ ಮಾಡೋದು? ಥೂ. ಶ್ವೇತಾ, ನೀನು ಇವಳ ಜೊತೆನೇ ಇರು. ನಾನು ಒಳಗಿಂದನೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನಾದ್ರೂ ಕಳ್ಳಾಟ ಆಡಿದ್ರೆ ಸಾಯಿಸ್ತೀನಿ ನಿನ್ನ. ಹಾಯ್ ನಿತ್ಯ. ಹಾಯ್. ಆಫೀಸಿಗೆ ಬರ್ದೆ ಮನೇಲಿ ಏನ್ ಮಾಡ್ತಿದ್ಯಾ? ಓ, ನೈಲ್ ಪಾಲಿಶ್ ಹಾಕೋತಿದ್ಯಾ? ನಿತ್ಯ, ಅದು ಲೇಡೀಸ್ ಮಾತ್ರ ಹಾಕೊಳ್ಳೋದಾ ಅಥವಾ ಜೆಂಟ್ಸ್ ಕೂಡ ಟ್ರೈ ಮಾಡ್ಬೋದಾ? ಯಾಕೆ, ನೀವು ಹಾಕೋತೀರಾ? ಪರವಾಗಿಲ್ಲ, ಟ್ರೈ ಮಾಡೋಣ, ಹೊಸದಾಗಿರುತ್ತಲ್ಲ. ಕೆಟ್ಟದಾಗಿರುತ್ತೆ. ಓಹೋ ಹೌದು, ನಿಮ್ಮ ಮಾಮೆಲ್ಲಿ? ಆಫೀಸಿಗೆ ಹೋಗಿದ್ದಾರೆ. ಸೊ ಮನೆಯಲ್ಲಿ ನೀನು ನಿನ್ ಕಸಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತಾಯ್ತು. ಮೂತಿ ನೋಡು, ಮತ್ತೆ ಏನೋ ಪ್ಲಾನ್ ಮಾಡಿರ್ತಾರೆ. ಇದಾರೆ. ಯಾರಿದ್ದಾರೆ? ಎಲ್ಲಿದ್ದಾರೆ? ಆ ರೂಮಲ್ಲಿದ್ದಾರಾ? ನಿಂತ್ಕೊಳ್ಳಿ. ಏನಾಯ್ತು? ಆ ರೂಮಲ್ಲಿ ಯಾರೂ ಇಲ್ಲ. ಮತ್ತೆ ನನ್ನ ಪಕ್ಕದಲ್ಲಿದ್ದಾರೆ. ಯಾರು? ಶ್ವೇತನಾ? ಹೌದು. ಅಲ್ಲ, ಆಗ್ಲೇ ನಿನ್ ಜೊತೆ ನಿನ್ ಕಸಿನ್ ಇದ್ದಾಳೆ ಅಂತ ಹೇಳಿದ್ನಲ್ಲ. ಓ, ನಮಗ್ ಪ್ರೈವೇಸಿ ಇರಲ್ಲ ಅಂತ ಹೇಳ್ತಿದ್ಯಾ? ದೇವ್ರೆ, ಇವ್ರಿಗೆ ಈ ತರ ಅರ್ಥ ಆಯ್ತಾ? ಕರೆಕ್ಟ್ ನಿತ್ಯ, ನಿನ್ನ ನನ್ನ ಮಧ್ಯ ಇವಳ್ಯಾಕೆ? ಕಳಿಸ್ಬಿಡು. ನಾನ್ ಹೋಗಲ್ಲ. ಯಾಕೆ ಹೋಗಲ್ಲ? ನಿತ್ಯಾನ್ ಬಿಟ್ಟು ಹೋಗ್ಬೇಡ ಅಂತ ಆಂಟಿ ಹೇಳಿದ್ದಾರೆ. ಆಂಟಿ ಯಾರು? ನಿತ್ಯ ಮಾಮ್. ನಿತ್ಯ ಯಾರು? ನಿಮ್ ಫಿಯಾನ್ಸಿ. ಮತ್ತೆ ನಾನ್ ಯಾರು? ನಿತ್ಯ ವುಡ್ ಬಿ. ನೀನ್ ಯಾರು? ನಿತ್ಯ ಕಸಿನ್. ಅಲ್ವಾ? ನನ್ಗೂ ನಿತ್ಯನ್ಗೂ ಪ್ರೈವೇಸಿ ಕೊಡೋದಕ್ಕೆ ಆಂಟಿ ಆಫೀಸಿಗೆ ಹೋದ್ಮೇಲೆ ಇಲ್ಲಿ ನೀನ್ ಯಾಕೆ? ಔಟ್. ಇಲ್ಲ, ಶ್ವೇತಾ ನನ್ ಜೊತೆನೇ ಇರ್ತಾಳೆ. ನಾಳೆ ಮದ್ವೆ ಆದ್ಮೇಲೆ ಕೂಡ ಶ್ವೇತಾನ ನಿನ್ ಜೊತೆನೆ ಇಟ್ಕೋತಿಯಾ? ಮದ್ವೆ ಆಗೋವರೆಗೂ ಇಟ್ಕೋತೀನಿ. ಯಾಕೆ, ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿಮ್ ಮೇಲೆ ನಂಬಿಕೆ ಇಲ್ಲ. ಏನು? ಯಾಕೆ ಬಂದ್ರಿ ನೀವು? ಉಪ್ಪಿಟ್ಟು ಮಾಡೋದನ್ನ ಕಲಿಯೋದಕ್ಕೆ. ನೀನ್ ಕೇಳಿಸ್ಕೊಂಡಿರೋದು ಕರೆಕ್ಟ್ ನಿತ್ಯ. ಕಲಿಸ್ತೀಯಾ? ಯಾಕೆ, ಬಿಸ್ನೆಸ್ ಮಾಡೋದ್ ಬಿಟ್ಟು ಅಡ್ಗೆ ಮಾಡಕ್ ಶುರು ಮಾಡ್ತೀರಾ? ನಮ್ ಮದ್ವೆ ಆದ್ಮೇಲೆ ನಾನೇ ಕುಕ್ ಮಾಡ್ಬೇಕು ಅಂತ ನೀನ್ ಹೇಳಿದ್ಯಲ್ಲ, ಸೊ ಈಗಿಂದ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಜೈನ ಇವಳು ಅಡ್ಗೆ ಮಾಡು ಅಂತಾಳ? ಬ್ರೈನ್ಲೆಸ್ ಇಡಿಯಟ್. ಶ್ವೇತಾ, ನಾನು ನಿನಗೊಂದು ಟಾಸ್ಕ್ ಕೊಡ್ತೀನಿ. ನಿತ್ಯ, ಅವಳ ಟಾಸ್ಕ್ ನಿನಗೆ ರಿಸ್ಕ್. ಅರ್ಥ ಆಗ್ಲಿಲ್ವಾ? ಶ್ವೇತಾ, ನೀನು ಇಲ್ಲಿಂದ ಒಂದ್ ಹೆಜ್ಜೆ ಮುಂದೆ ಇಟ್ರು ನಾನು ನಿತ್ಯನ ಕಿಸ್ ಮಾಡ್ತೀನಿ. ನಿತ್ಯ, ನಿನಗೆ ಕಿಸ್ ಬೇಕು ಅಂದ್ರೆ ನಿನ್ ಕಸಿನ್ನ ಜೊತೆಗೆ ಕರ್ಕೊಂಡ್ ಬಾ. ಕಿಚನ್ಗೆ ಹೋಗೋಣವಾ?
ಮೇಲಿಂದ ಕೈ ತೆಗೆದು ಕುಕ್ರಿ ಶೋ ಸ್ಟಾರ್ಟ್ ಮಾಡಿ ಮಿಸ್. ಏನು? ಉಪ್ಪಿಟ್ಟು ಮಾಡೋದಕ್ಕೆ ಶುರು ಮಾಡು. ಹೌದು, ಫಸ್ಟ್ ಏನ್ ಮಾಡ್ಬೇಕು? ಬೆಂಕಿ ಹಚ್ಬೇಕು. ಯಾವುದಕ್ಕೆ? ಇದಕ್ಕೆ. ಆಮೇಲೆ ಸರಿಯಾಗಿ ಹುರಿಬೇಕು. ಯಾರನ್ನ? ರವೆನ. ಓಕೆ, ಲೆಟ್ಸ್ ಸ್ಟಾರ್ಟ್. ಎಸ್, ಕಿಸ್ಗೆ ಲೈಸೆನ್ಸ್ ಸಿಕ್ತಮ್ಮ. ಏನು? ನಿನ್ ಕಸಿನ್ ಅಲ್ಲಿಂದ ಬಂದಾಯ್ತು. ಅಯ್ಯೋ ಕುಂಬಳಕಾಯಿ, ನನ್ ಕತೆ ಮುಗಿಸ್ಬಿಡ್ವೆ. ಶ್ವೇತಾ, ಒಳಗ್ ಹೋಗು. ಛ. ಆಮೇಲೆ ಹಸಿರು ಮೆಣಸು, ಈರುಳ್ಳಿ ಹಾಕ್ಬೇಕು. ಅಯ್ಯೋ, ನಾನ್ ಕಟ್ ಮಾಡ್ತಿದ್ನಲ್ಲ. ಯಾಕೆ? ಬೆರಳು ಕುಯ್ಕೊಳಕ? ನನ್ ಬೆರಳು ಕಟ್ಟಾದ್ರೂ ನಿನ್ ಮೌತ್ ಮೆಡಿಸಿನ್ ಕೊಡ್ತೀಯಲ್ಲ. ನಾನೇನಾದ್ರೂ ರಕ್ತ ಪಿಶಾಚಿ ತರ ಕಾಣ್ತೀನಾ? ನಿಮ್ ಕೈ ಕಟ್ಟಾದ್ರೆ ಪ್ರತಿ ಸಲ ರಕ್ತ ಹೀರೋಕೆ? ಇಟ್ಸ್ ಕಲರ್ಫುಲ್. ರೆಡಿ. ಇಷ್ಟೇನಾ? ತುಂಬಾ ಸಿಂಪಲ್ ಆಗಿ ಮುಗೀತು. ವಾವ್, ಎಲ್ಲಿ ಸ್ವಲ್ಪ ಕೊಡು. ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ. ತಿಂದು ಮುಗಿಸಿ ಇನ್ನು ಹೊರಡಿ. ಎಲ್ಲಿಗೆ? ಆಫೀಸ್ಗೆ. ಇಷ್ಟು ಬೇಗನಾ? ಇನ್ನೊಂದು ಡಿಶ್ ಮಾಡೋಣ. ನಿಮ್ಗೆ ಬೇರೆ ಕೆಲಸ ಇಲ್ವಾ? ಹೋಗ್ಲಿ, ಬೇರೆ ಏನಾದ್ರೂ ಮಾಡೋಣ. ನಿನ್ನ ಅಮ್ಮವ್ರ ಮುಂದೆ ನನ್ನ ಸಾಯಿಸ್ತೀಯಲ್ಲೋ? ನನಗ್ ಗೊತ್ತು, ಬೇರೇನು ಬೇಡ ಅಂತ್ಯ. ಬೇಳೆ ಹಾಕಿ ದಾಲ್ ಮಾಡೋಣ. ನಂಗೆ ಇನ್ಯಾವ ಅಡ್ಗೆನೂ ಬರಲ್ಲ. ಅದೇನು, ಎಲ್ಲ ಅಡ್ಗೆನೂ ಬರುತ್ತೆ ಅಂತ ಹೇಳಿದ್ದೆ. ಈಗ ಬರಲ್ಲ ಅಂತಿದ್ದೀನಲ್ಲ. ಮದ್ವೆ ಆದ್ಮೇಲೆ ದಿನ ಉಪ್ಪಿಟ್ಟು ತಿನ್ಕೊಂಡು ಬದುಕೋದಾ? ಓಕೆ, ರೆಡಿಯಾಗಿ ಬಾ, ಆಫೀಸ್ಗೆ ಹೋಗೋಣ. ಆಫೀಸಿಗ? ಬೇಡವಾ? ಹಾಗಾದ್ರೆ ಇಲ್ಲೇ ಇದ್ದು ಬೇರೆ ಏನಾದ್ರು ಮಾಡೋಣ. ಸರಿ, ಆಫೀಸಿಗೆ ಬರ್ತೀನಿ. ಸರಿ, ಹೋಗಿ ರೆಡಿಯಾಗಿ ಬಾ. ಎಸ್. ಹೋಗ್ ಬರ್ಲಾ? ಬರೋ ಜನ್ಮದಲ್ಲಿ ಏನಾಗ್ತೀಯ ಗೊತ್ತಾ? ನಾನ್ ರೆಡಿ. ಓ, ಬಂದೇ ಬಿಟ್ಟಿಯಾ? ಮುಂದಿನ ಜನ್ಮದ ಬಗ್ಗೆ ಮುಂದೆ ಯಾವತ್ತಾದ್ರೂ ಹೇಳ್ತೀನಿ. ಸದ್ಯಕ್ಕೆ ಈಗ ಉಪ್ಪಿಟ್ಟು ತಿನ್ನು, ಚೆನ್ನಾಗಿದೆ. ಹೋಗಣ್ವಾ? ಇಲ್ಲೇ ನೋಡ್ತೀಯ, ಅಲ್ಲಿ ನೋಡ್ಕೊಂಡು ಡ್ರೈವಿಂಗ್ ಮಾಡು. ಬ್ರೇಕ್ ಬಿಡಿ, ಬ್ರೇಕ್ ಬಿಡಿ.
ಐ ಆಮ್ ವೆರಿ ಸಾರಿ ಕೀರ್ತಿ. ಏನಾಗಿಲ್ವಲ್ಲ ಮೇಡಮ್, ಎಲ್ಲ okay ತಾನೆ? ಲೋ ದಡ್ಡ, ಕಿವಿಗೆ ಇಯರ್ ಫೋನ್ ಹಾಕೊಳ್ಳೋದು ಬಿಟ್ಟು ಕಣ್ಣು ಸ್ವಲ್ಪ ಓಪನ್ ಇದ್ರೆ ಮುಂದೆ ಬರೋದು ಕಾಣ್ತಾರೆ. ಖಾಲಿ ಟೈಮಲ್ಲಿ ಕುತ್ಕೊಂಡು ಕರ್ಜಿಕಾಯಿ ಚಕ್ಲಿ ತಿನ್ನೋದಲ್ಲ, ಸ್ವಲ್ಪ ಡ್ರೈವಿಂಗು ಗಮನ ಕೊಡು. ಆಗ ನೋಡೋದ್ ನಿಲ್ಸಿ ಮೊದ್ಲು ಬಿದ್ದಿರೋ ಫೈಲ್ ಎಲ್ಲ ತೆಗಿ, ಆ ಪೇಪರ್ಸ್ ಎಲ್ಲ ಎತ್ಕೋ. ನಿನಗೆ ಕೆಲಸ ಹೇಳೋದ್ಕಿಂತ ನಾನೇ ಮಾಡೋದು ಒಳ್ಳೇದು. ಏನೋ ಈ ಕಷ್ಟ. ಹಾಗೆ ನೋಡೋದ್ ಬಿಟ್ಟು ಕಾರ್ ಮೇಲಿರೋ ಪೇಪರ್ಸ್ ಎಲ್ಲ ತೆಗಿಬೋದಲ್ಲಮ್ಮ? ತೆಗಿ. ಏನೋ ನೋಡ್ತಿದ್ಯಾ, ಬೇಗ ಎಲ್ಲ ತೆಗಿ, ಪೇಪರ್ಸ್ ಎಲ್ಲ ಕೊಡು. ಇಟ್ಕೊಂಡು ನೋಡ್ತಾ ಇದೆಯಲ್ಲ, ಕೊಡಿಲಿ, ಆಫೀಸ್ ಪೇಪರ್ಸ್ ಅದು. ಏನಮ್ಮ ಫೈಲ್ಸ್ ಎಲ್ಲ ಸರಿಯಾಗಿದ್ಯಾ? ಹಾ, ತಗೋ, ಜೊತೆಗೆ ಇದನ್ನು ಇಡು. ನಿಮ್ಗೇನಾಗಿಲ್ವಲ್ಲ ಮೇಡಮ್? ಹಾ, ಏನೋ ಆಗೋ ತನಕ ನಿನಗೆ ಮನಃಶಾಂತಿ ಇರಲ್ಲ ಅನ್ಸುತ್ತೆ. ಹೋಗು, ಮೊದ್ಲೋಗಿ ಗಾಡಿ ಪಾರ್ಕ್ ಮಾಡ್ಬಿಡ್ ಬಾ. ಹೋಗ್ತೀನಿ ಸರ್. ಯಾಕೆ ಅಷ್ಟೊಂದು ಕೂಗಾಡ್ತಾ ಇದ್ದೀರಲ್ಲ? ಅವಳನ್ನ ನೋಡಿದ್ ಸಾಕು. ಇಲ್ಲೋಡು, ಈ ನಾಟಕಕ್ಕೇನ್ ಕಮ್ಮಿ ಇಲ್ಲ. ಹೋಗು, ಮೊದ್ಲು ಕಾರ್ ಪಾರ್ಕ್ ಮಾಡು. ನೀ ಬಾರಮ್ಮ. ಹೋಗಿ ಹೋಗಿ. ಜೈ ಸರ್ ಬಂದ್ರ ಮೇಡಮ್? ಉಪ್ಪಿಟ್ಟು ತಿನ್ನೋದಕ್ಕೆ ಹೋಗಿದಾರಲ್ಲ, ಅಡ್ಗೆ ಮುಗೀತೋ ಇಲ್ವೋ? ಇವ್ರೇನ್ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಬರ್ತ್ಡೇ ಪಾರ್ಟಿಲಿ ನಿತ್ಯ ಮೇಡಮ್ಗೆ ನಾನು ಯಾವ್ದಾದ್ರು ಗಿಫ್ಟ್ ಕೊಡ್ಬೇಕು. ಏನ್ ಗಿಫ್ಟ್ ಕೊಟ್ರೆ ಚೆನ್ನಾಗಿರುತ್ತೆ? ಮೀನಾಕ್ಷಿನೇ ಒಂದ್ ಮಾತು ಕೇಳ್ಬಿಡೋಣ. ಯಾಕೋ ಲೈನೇ ಕನೆಕ್ಟ್ ಆಗ್ತಿಲ್ವಲ್ಲ. ಸರ್ ನಮಸ್ತೆ ಮೇಡಮ್. ನಮಸ್ತೆ. ಉಪ್ಪಿಟ್ಟು ತಿಂದ್ರ ಸರ್? ನೆಕ್ಲೆಸ್ ತಂದಿಯ ರಾಣಿ? ತಂದಿದ್ದೀನಿ ಸರ್, ನಿಮ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಗುಡ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮೇಡಮ್. ನಾನು ಹುಟ್ಟಿದ ದಿನ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ನಾಣಿ ಅವರೇ? ಸಾರ್ ಹೇಳಿದ್ರು. ಅವ್ರಿಗೆ ಹೇಗೆ ಗೊತ್ತಾಯ್ತು? ಸರ್ ಇದ್ರಲ್ಲಿ ನೆಕ್ಲೆಸ್ ಎಲ್ಲಿ? ಆ ಬಾಕ್ಸ್ ಅಲ್ಲಿ ಇರ್ಬೇಕು ಸರ್. ಇಲ್ಲ. ಇಲ್ಲ ಅಂದ್ರೆ ಏನ್ ಸರ್, ಅಲ್ಲೇ ಇರ್ಬೇಕು ನೋಡಿ. ಇಲ್ಲ, ನೋಡು. ಈಗಷ್ಟೇ ನೆಕ್ಲೆಸ್ ತಂದಿದ್ದೆ ಸರ್, ಏನಾಯ್ತು? ಆ ಕ್ವಶನ್ ನಾನ್ ಕೇಳ್ಬೇಕು ನಾಣಿ. ನೆಕ್ಲೆಸ್ ಎಲ್ಲಿ? ನಾನೇನ್ ಮಾಡ್ತೀನಿ ಸರ್? ಎಲ್ಲಿಟ್ಟೆ ಅಂತ ಕೇಳ್ತಿದ್ದೀನಿ. ಸೇಟಿಂದ ತಂದು ನಿಮ್ ಟೇಬಲ್ ಮೇಲೆ ಇಟ್ಟಿದ್ದೆ ಸರ್. ಮತ್ತೆಲ್ಲಿ? ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಸರ್. ಏನ್ ಅರ್ಥ ಆಗ್ತಿಲ್ಲ ನಾಣಿ? ನೆಕ್ಲೆಸ್ನ ಬಾಕ್ಸ್ ನುಂಗ್ಬಿಡ್ತಾ ಅಥವಾ ನೀನೇ ನುಂಗ್ದ? ಸರ್, ನಾನ್ ಕದ್ದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಆ ರೀತಿ ನೆಕ್ಲೆಸ್ ತಗೊಳಕ್ಕೆ ನಿಂಗೆ 100 ವರ್ಷ ಬೇಕು ಅಂತ ನೀನೇ ಹೇಳಿದ್ಯಲ್ಲ ನಾಣಿ. ನೆಕ್ಲೆಸ್ ತಗೊಂಡ್ರೆ ಸೆಟ್ಲ್ ಆಗ್ಬಿಡ್ತೀಯ ಅಲ್ವಾ? ನೋಡಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಗೋಲ್ಡೇ ಸಿಕ್ಕರೆ ಬೆಸ್ಟ್ ಅಂದ್ಕೊಂಡಿಯೇನೋ? ನಿಜ ಏನೋ ತಿಳ್ಕೊಳ್ದೆ ಆರೋಪ ಮಾಡೋದು ಒಳ್ಳೇದಲ್ಲ ಸ್ವಪ್ನ. ನಿನ್ ಮೇಲೆ ಆರೋಪ ಬರಬಾರ್ದು ಅಂದ್ರೆ ನೀನ್ ನಿಜ ಹೇಳ್ಬೇಕು ನಾಣಿ. ನೆಕ್ಲೆಸ್ ಏನಾಯ್ತು ಹೇಳು.
ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಸರ್. ನಾನು ಪೂಜೆ ಮಾಡೋ ದೇವ್ರ ಮೇಲೆ, ನಾನು ಪ್ರೀತಿಸೋ ನನ್ನ ಮೀನಾಕ್ಷಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಸರ್. ಸೇಟ್ ಹತ್ರ ನೆಕ್ಲೆಸ್ ತಗೊಂಡು ಡೈರೆಕ್ಟಾಗಿ ಆಫೀಸಿಗೆ ಬಂದು ನಿಮ್ಮ ಟೇಬಲ್ ಮೇಲೆ ಇಟ್ಟೆ ಸರ್. ಸ್ಟ್ರೈಟ್ ಆಗಿ ಆಫೀಸ್ಗೆ ಬಂದ್ಯೋ ಇಲ್ಲ ನಿಮ್ ಮನೆಗೆ ಹೋಗಿ ನಿನ್ ಮೀನಾಕ್ಷಿ ಕತ್ತಲ್ಲಿ ನೆಕ್ಲೆಸ್ ಅಲಂಕಾರ ಮಾಡಿ ಬಂದ್ಯೋ? ಯಾರಿಗ್ ಗೊತ್ತು? ಇಲ್ಲ ಮೇಡಮ್, ನಾನಾಗ್ಲಿ ನನ್ನ ಮೀನಾಕ್ಷಿ ಆಗಲಿ ಇರೋದ್ರಲ್ಲೇ ಖುಷಿ ಪಡೋರೆ ಹೊರ್ತು ಬೇರೆಯವ್ರ ಸೊತ್ತು ಹಾವು ಅಂದ್ಕೊಳ್ಳೋ ಕುಟುಂಬ ಸರ್ ನಮ್ದು. ಕಷ್ಟಪಟ್ಟು ಕೆಲಸ ಮಾಡೋದು ಬಿಟ್ರೆ ಈ ಮೋಸ ಮಾಡೋದು, ಕಳ್ತನ ಮಾಡೋದು ನಮ್ಗೆ ಯಾವತ್ತೂ ಬರೋದು ಇಲ್ಲ. ನಾಣಿ, ಈ ಪ್ರಪಂಚದಲ್ಲಿ ಎಲ್ರಿಗೂ ಬೇಕಾಗಿರೋದು, ಎಲ್ಲಕ್ಕಿಂತ ಅಪಾಯವಾದದ್ದು ದುಡ್ಡು, ಒಡವೆ. ಇಲ್ದಿದ್ದವರು ಇದ್ದವರು ಆಸೆ ಪಡೋದು ಅದಕ್ಕೆ. ನಿನ್ ಲೈಫಲ್ಲಿ ನೋಡದೇ ಇರೋದನ್ನ ನೋಡಿದ್ದಕ್ಕೆ ನಿನ್ ಕಣ್ ಬಿದ್ದಿರ್ಬೋದು, ಮನಸ್ಸು ಬದಲಾಗಿರ್ಬೋದು, ಬುದ್ಧಿ ಹಳ್ಳ ಹಿಡ್ದಿರ್ಬೋದು. ನಿಜ ಒಪ್ಕೊಂಡ್ರೆ ನಿನಗೆ ಒಳ್ಳೇದು ನಾಣಿ. ಸರ್, ಎಷ್ಟೇ ಹಸುವಾದ್ರೂ ಸಿಂಹ ಗಿಡ್ಡೆ ತಿನ್ನುತ್ತಾ, ಕುರಿ ಮಾಂಸ ತಿನ್ನುತ್ತಾ, ಪ್ರಾಣಿಗಳೇ ಬದಲಾಗಲ್ಲ ಅಂದಮೇಲೆ ನಾನು ಮನುಷ್ಯ ಸರ್. ಮನುಷ್ಯ ಪ್ರಾಣಿಗಿಂತ ಕೀಳಾದ್ನ ಸರ್. ನಾನು ಬೇಸಿಕಲಿ ಮನುಷ್ಯರನ್ನ ನಂಬಲ್ಲ ನಾಣಿ. ಪರಿಸ್ಥಿತಿ ಯಾರನ್ನಾದ್ರೂ ಬದಲಾಯಿಸುತ್ತೆ. ನಾಣಿ ಅವರೇ, ಕಾರಲ್ಲಿ ಏನಾದ್ರೂ ಬಿದ್ದಿದ್ಯಾ ನೋಡಿ. ಇಲ್ಲ ಮೇಡಮ್, ಸೇಟು ನನಗೆ ನಕ್ಲೇಸ್ ತೋರಿಸಿ ಅದನ್ನ ಬಾಕ್ಸಲ್ಲಿಟ್ಟು ನನ್ನ ಕೈಗೆ ಕೊಟ್ರು. ಆ ಬಾಕ್ಸ್ನ ಸಾರ್ ಟೇಬಲ್ ಮೇಲೆ ಇಡೋವರೆಗೂ ನನ್ನ ಕೈಯಲ್ಲೇ ಇತ್ತು. ಅದನ್ನ ನಾನು ಜೋಪಾನವಾಗಿ ತಂದಿಟ್ಟೆ. ಏನಾಯ್ತೋ ಗೊತ್ತಾಗ್ತಿಲ್ಲ ಮೇಡಮ್. ನೀವು ಆ ರೂಮಲ್ಲಿ ಬಾಕ್ಸ್ ಇಟ್ಟು ಬಂದ ಮೇಲೆ ಮತ್ತೆ ಯಾರಾದ್ರೂ ಆ ರೂಮಿಗೆ ಹೋಗಿದ್ರಾ? ನೋಡ್ಲಿಲ್ಲ ಮೇಡಮ್. ಸ್ವಪ್ನ, CCTV ಫುಟೇಜ್ ತರಿಸು. ಸರಿ ಮಾವ.